ನಮಸ್ತೆ ವೀಕ್ಷಕರೇ, ಸುದೀಸ್ ಕಿಚನ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಬಿಸಿ ಬಿಸಿಯಾದ ರುಚಿಯಾದ ಪನ್ನೀರ್ ಚಿಲ್ಲಿ ಮಾಡಲಿಕ್ಕಿದ್ದೇವೆ. ನೋಡಿ, ರೆಡಿಯಾಗಿದೆ. ಇದನ್ನು ಯಾವ ರೀತಿ ಮಾಡಿದ್ವಿ ಅಂತ ಹೇಳಿ ತೋರಿಸ್ಕೊಡ್ತೀವಿ. ಪನ್ನೀರ್ ಚಿಲ್ಲಿ ಮಾಡಲಿಕ್ಕೆ ಇಲ್ಲಿ 2 kg ನಂದಿನಿ ಪನ್ನೀರ್ ತಗೊಂಡಿದ್ದೇನೆ. ತುಂಬ ದೊಡ್ಡ ಪೀಸ್ ಕೂಡ ಆದರೆ ಅದು ಸಪ್ಪಾಗ್ತದೆ. ತುಂಬ ಚಿಕ್ಕದು ಕೂಡ ಆಗಬಾರ್ದು, ಮೀಡಿಯಮ್ ಆಗಿ ಕಟ್ ಮಾಡಿಕೊಳ್ಬೇಕು. ಪನ್ನೀರೆಲ್ಲ ಕಟಿಂಗ್ ಆಗಿ ಈಗ ರೆಡಿ ಆಯಿತು. ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿಕೊಡುವ. ಇದನ್ನು ಕ್ರಾಸ್ ಆಗಿ ಕಟ್ ಮಾಡಬೇಕು. ನೋಡಿ, ಈ ರೀತಿಯಲ್ಲಿ ಮೆಣಸು ಕಟ್ ಮಾಡಿಕೊಳ್ಳುವ. ಇವತ್ತು 2 kg ಅಂತ ಹೇಳಿದರೆ ಸಾಧಾರಣ 30ರಿಂದ 40 ಪ್ಲೇಟ್ ಆಗ್ತದೆ. ಒಂದು 40 ಜನಕ್ಕೆ ಸಾಕಾಗ್ತದೆ. ಇದಕ್ಕೆ ಸಾಧಾರಣ 6ರಿಂದ 7 ದೊಣ್ಣೆ ಮೆಣಸು, 100 ಗ್ರಾಮ್ನಷ್ಟು ಹಸಿಮೆಣಸಿನಕಾಯಿಯನ್ನು ಸೀಲ್ ಮಾಡ್ಕೊಂಡಿದ್ದೇವೆ. ದೊಣ್ಣೆ ಮೆಣಸನ್ನು ಹೀಗೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ತೇವೆ. ನೋಡಿ, ಇಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೇಕು. ಈಗ ಇನ್ನು ನೆಕ್ಸ್ಟ್ ಬೆಳ್ಳುಳ್ಳಿ ಬೇಕು. ಇದಕ್ಕೆ ಬೆಳ್ಳುಳ್ಳಿ ಹೀಗೆ ರೌಂಡಾಗಿ ಕಟ್ ಮಾಡ್ಕೊಳ್ತೇವೆ. ಈಗ ನೋಡಿ, ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಲಿಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಅದನ್ನು ಸರಿ ಮಿಕ್ಸ್ ಮಾಡಿದರೆ ಆಯಿತು. ಆಗ ಸಿಪ್ಪೆ ಬೇರೆ ಆಗ್ತದೆ. ನಾವು ಕಟ್ ಮಾಡುವಾಗ ಸಿಪ್ಪೆ ತೆಗೆಯದೆ ಡೈರೆಕ್ಟ್ ಕಟ್ ಮಾಡಿದಲ್ವಾ. ಈಗ ನೋಡಿ, ಈ ರೀತಿ ನೋಡಿ, ಸಿಪ್ಪೆ ಎಲ್ಲ ಸಪ್ರೇಟಾಗಿ ಹಾರಿ ಹೋಗ್ತಾ ಇದೆ. ಇದೊಂದು ಸೀಕ್ರೆಟ್ ನಮ್ಮದು. ನಾವು ತುಂಬ ಬೆಳ್ಳುಳ್ಳೆಲ್ಲ ಕಟ್ ಮಾಡಲಿಕ್ಕಿದ್ರೆ ಹೀಗೆ ಮಾಡಿ, ಆನಂತರ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಅದನ್ನು ಬಿಡಿಸ್ಕೊಳ್ತೇವೆ. ಆಗ ಈಸಿಯಾಗಿ ಫಾಸ್ಟಾಗಿ ಕೆಲಸ ಆಗ್ತದೆ. ಈಗ ಶುಂಠಿಯನ್ನು ಕಟ್ ಮಾಡಿಕೊಳ್ಳುವ. ಉದ್ದಕ್ಕೆ ಕಡ್ಡಿ ರೀತಿ ಹೆಚ್ಚಬೇಕು. ಅದು ಒಂದೊಂದು ಬೈಟ್ ಸಿಗುವಾಗ ಚೆನ್ನಾಗಾಗ್ತದೆ. ಈ ರೀತಿ ಉದ್ದಕ್ಕೆ ಕಟ್ ಮಾಡಿಕೊಳ್ಳೋದು. ಈಗ ಈರುಳ್ಳಿ ಕಟ್ ಮಾಡಿಕೊಳ್ಳುವ. ಒಂದು 7-8 ಈರುಳ್ಳಿ ತಗೊಂಡಿದ್ದೇನೆ. ಈರುಳ್ಳಿ ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಕೊಂಡಿದ್ದೇನೆ, ಅಂದರೆ ಅದು ತಿನ್ನಲಿಕ್ಕೆ ಸಿಗಬೇಕು, ಚೆನ್ನಾಗಾಗ್ತದೆ ಆಗ. ಕಟಿಂಗ್ ಎಲ್ಲ ರೆಡಿ ಆಯಿತು. ನೋಡಿ, ಈರುಳ್ಳಿ ಎಲ್ಲ ಕಟಿಂಗ್ ರೆಡಿ ಆಯಿತು. ಈಗ ರುಬ್ಬಿಕೊಳ್ಳಿಕ್ಕೆ ರೆಡಿ ಮಾಡುವ. 100 ಗ್ರಾಮ್ನಷ್ಟು ಹಸಿಮೆಣಸಿನಕಾಯನ್ನು ಪೇಸ್ಟ್ ಮಾಡ್ಕೊಳ್ತೇವೆ. ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕಿ ಸ್ವಲ್ಪ ದಪ್ಪ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ 3 ಎಸಳು ಬೆಳ್ಳುಳ್ಳಿ, 3 ಇಡೀ ಬೆಳ್ಳುಳ್ಳಿಯನ್ನು ಎಸಳಾಗಿ ಮಾಡ್ಕೊಂಡಿದ್ದೇನೆ. ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಮತ್ತು 1.5 ಇಂಚಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತೇವೆ. ಇದಕ್ಕೂ ಕೂಡ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಪೇಸ್ಟ್ ರೆಡಿ ಆಯಿತು. ಪನ್ನೀರನ್ನು ಒಮ್ಮೆ ಚೆನ್ನಾಗಿ ವಾಶ್ ಮಾಡಿಕೊಳ್ಳುವ. ಇದು ವಾಶ್ ಮಾಡಿಕೊಂಡ್ರೆ ಅದಕ್ಕೆ ಎಣ್ಣೆ ಪಸೆ ಇರೋದೆಲ್ಲ ಬಿಟ್ಬಿಡ್ತದೆ, ಆಗ ಕೋಟಿಂಗ್ ಚೆನ್ನಾಗಿ ಬರ್ತದೆ. ಪನ್ನೀರನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಬೇಸಿನಲ್ಲಿ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇವೆ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು, ಯಾಕಂದರೆ ಮತ್ತೆ ಮಸಾಲೆಗೆ ಉಪ್ಪು ಹಾಕೋದ್ರಿಂದ ಅದು ಉಪ್ಪು ಜಾಸ್ತಿ ಆಗಲಿಕ್ಕೆ ಚಾನ್ಸ್ ಇರ್ತದೆ. ಈಗ 2 ಚಮಚದಷ್ಟು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೇವೆ. 2 ಸ್ಪೂನು ಚಿಲ್ಲಿ ಪೌಡರ್, ಮೆಣಸಿನ ಹುಡಿ ಏನಿದೆ ಅದನ್ನು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೇವೆ. ಇದು ಯಾಕಂದರೆ ನಾವು ಕಲರ್ ಹಾಕೋದಿಲ್ಲ, ಅದಕ್ಕೋಸ್ಕರ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೇವೆ. 2 ಕಪ್ನಷ್ಟು ಕಾರ್ನ್ಫ್ಲೋರು, ಸುಮಾರು 1 ಕಪ್ನಷ್ಟು ಮೈದಾ. ಈಗ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ತೇವೆ. ಹೀಗೆ ಕಲಿಸೋದ್ರಿಂದ ಕೋಟಿಂಗ್ ಕೂಡ ತುಂಬ ದಪ್ಪ ಆಗೋದಿಲ್ಲ, ತೆಳುವಾಗಿ ಬರ್ತದೆ. ಮತ್ತು ಹಿಟ್ಟು ಕೂಡ ವೇಸ್ಟ್ ಆಗೋದಿಲ್ಲ. ಈಗ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು 10 ನಿಮಿಷ ಇಟ್ಬಿಡ್ತೇವೆ ಸೈಡಿಗೆ. ಅಷ್ಟರಲ್ಲಿ ನಾವೀಗ ಎಣ್ಣೆ ಬಿಸಿಗೆ ಇಟ್ಕೊಳ್ತೇವೆ. ಈಗ ಎಣ್ಣೆ ಬಿಸಿಗೆ ಇಟ್ಕೊಳ್ಳುವ. ಫ್ರೈ ಮಾಡಿ ತಗೊಳ್ಳುವ. ಇದು ತುಂಬ ಡೀಪ್ ಫ್ರೈ ಮಾಡಬಾರ್ದು. ಡೀಪ್ ಫ್ರೈ ಮಾಡಿದರೆ ಪನ್ನೀರ್ ಚಿಲ್ಲಿ ಇದೆಯಲ್ಲ, ಅದರಲ್ಲಿ ಪನ್ನೀರ್ ಗಟ್ಟಿ ಆಗ್ತದೆ. ಲೈಟಾಗಿ ಕೋಟಿಂಗ್ ಎಷ್ಟು ಬೇಯಬೇಕು ಅಷ್ಟೇ ಮಾಡಿ ಫ್ರೈ ಮಾಡಿ ತೆಗಿಬೇಕು. ಕೋಟಿಂಗ್ ಸ್ವಲ್ಪ ಕ್ರಿಸ್ಪಿ ಬಂದರೆ ಸಾಕಾಗ್ತದೆ. ತುಂಬ ಜಾಸ್ತಿ ಫ್ರೈ ಮಾಡಿದರೆ ಪನ್ನೀರ್ ಮತ್ತೆ ಗಟ್ಟಿಯಾಗಿಬಿಡ್ತದೆ. ಈಗ ಎಣ್ಣೆಯಿಂದ ಮೇಲೆ ಬಂದಿದೆ. ಇಷ್ಟು ಫ್ರೈ ಆದರೆ ಸಾಕಾಗ್ತದೆ. ಜಾಲಿಗೆ ತೆಕ್ಕೊಳ್ತೇವೆ.
ಒಂದು ಸಾಧಾರಣ ಒಂದು 250 ml ಅಷ್ಟು ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಹಾಕ್ಕೊಳ್ಳುವ. ಕಟ್ ಮಾಡಿರುವ ಈರುಳ್ಳಿ, ಶುಂಠಿ, ಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. ಇದರಿಂದ ರುಚಿ ಚೆನ್ನಾಗಿ ಬರ್ತದೆ. ಸ್ವಲ್ಪ ಪುಡಿ ಉಪ್ಪು ಹಾಕೊಳ್ತಾ ಇದ್ದೇನೆ. ಹಸಿಮೆಣಸಿನಕಾಯಿ ಸೀಳು ಹಾಕ್ಕೊಳ್ತಾ ಇದ್ದೇನೆ. ಈಗ ರುಬ್ಬಿಟ್ಟಂತಹ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚಿಲ್ಲಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ. ಅಂತ ಪರಿಮಳ ಬರ್ತಾ ಇದೆ. ಸ್ವಲ್ಪ ಇಲ್ಲೇ ಫ್ರೈ ಆಗಬೇಕು. ಹಸಿಮೆಣಸಿನಕಾಯಿ ಹಸಿ ವಾಸನೆ ಹೋಗಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಸ್ವಲ್ಪ ದೊಡ್ಡ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ದೊಣ್ಣೆ ಮೆಣಸು ಹಾಕ್ಕೊಳ್ತಾ ಇದ್ದೇನೆ. ಚಿಲ್ಲಿಗೆ ದೊಣ್ಣೆ ಮೆಣಸು ಹಾಕಿದರೆ ಒಂದು ಫ್ಲೇವರ್ ಚೆನ್ನಾಗಿ ಬರ್ತದೆ. ಸ್ವಲ್ಪ ದೊಡ್ಡ ಉರಿಯಲ್ಲಿ ಮಾಡ್ಕೊಳ್ಬೇಕು, ಚೆನ್ನಾಗಾಗ್ತದೆ. ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೇನೆ. ಸುಮಾರು ಒಂದು ಸೌಟ್ನಷ್ಟು ಸೋಯಾ ಸಾಸು. ಈಗ ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೇನೆ. ಸುಮಾರು ಒಂದು 750 ml ಅಷ್ಟು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಟೊಮೆಟೊ ಸಾಸ್ ಜಾಸ್ತಿ ಹಾಕಬಾರ್ದು. ಅದು ಆವಾಗ ಫ್ಲೇವರ್ ಚೇಂಜ್ ಆಗಿ ಮಂಚೂರಿ ಥರ ಆಗುತ್ತೆ. ಅದು ಸ್ವಲ್ಪ ಹಾಕಬೇಕು. ಚಿಲ್ಲಿ ಸಾಸ್ ಜಾಸ್ತಿ ಹಾಕಬೇಕು. ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೊಳ್ತಾ ಇದ್ದೇನೆ, 1 ಕಪ್ನಷ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡುವಂಥದ್ದು. ಈಗ ಮಸಾಲೆ ಎಲ್ಲ ರೆಡಿಯಾಗಿದೆ. ಈಗ ಪನ್ನೀರ್ ಏನಿದೆ ಅದನ್ನು ಹುರಿದಿಟ್ಕೊಂಡಿದ್ದೀವಲ್ಲ ಅದನ್ನೀಗ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇವೆ. ನೋಡಿ, ಇದಕ್ಕೆ ಕಲರ್ ಏನು ಹಾಕಿಲ್ಲ ನಾನು. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ನ್ಯಾಚುರಲ್ ಆಗಿ ಕಲರ್ ಬಂದಿದೆ. ನಾವು ಮೆಣಸಿನ ಪುಡಿ ಹಾಕಿದ್ವಿ, ಆಮೇಲೆ ಸಾಸ್ ಹಾಕಿದ್ವಿ, ಅದರದ್ದೇ ಕಲರು ಬಂದುಬಿಟ್ಟಿದೆ ನೋಡಿ. ಕಲರ್ ಹೆಲ್ತಿಗೆ ಚೆನ್ನಾಗಿ ಆಗಲ್ಲ, ಅದಕ್ಕೋಸ್ಕರ ನಾವು ಕಲರನ್ನು ಯೂಸ್ ಮಾಡೋದಿಲ್ಲ. ಆದರೂ ಕೂಡ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ, ಸಖತ್ತಾಗಿ ಬಂದಿದೆ ಅಂತ. ಈಗ ಸ್ವಲ್ಪ ಪೆಪ್ಪರ್ ಪೌಡ್ರ್ ಮೇಲೆ ಸ್ಪ್ರಿಂಕಲ್ ಮಾಡ್ತೇವೆ, ಸ್ವಲ್ಪ ಲೈಟಾಗಿ. ಅದೊಂದು ಒಳ್ಳೆ ಫ್ಲೇವರ್ ಕೊಡ್ತದೆ. ಲೈಟಾಗಿ ಖಾರ ಕೂಡ ಆಗ್ತದೆ, ಅಂದರೆ ಚಿಲ್ಲಿ ಅಲ್ವಾ, ಹಾಗೆ. ಇನ್ನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಗಾರ್ನಿಷ್ ಮಾಡ್ತೇವೆ. ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಎಸ್, ಇಲ್ಲಿಗೆ ನಮ್ಮ ಪನ್ನೀರ್ ಚಿಲ್ಲಿ ರೆಡಿಯಾಗಿದೆ. ವೆರಿ ಟೇಸ್ಟಿ, ತುಂಬ ಚೆನ್ನಾಗಾಗಿದೆ ನೋಡಿ. ಜ್ಯೂಸಿಯಾಗಿ ಭಾಳಷ್ಟು ಚೆನ್ನಾಗಾಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ವಂದನೆಗಳು.